ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ. ಇನ್ನೊಂದು ಕಡೆ ಈಗ ಈ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2025ರ ಈ ಒಂದು ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಅರಮನೆ ನಗರಿ ಸಾಕಷ್ಟು ಒಂದು ಅಲಂಕಾರದಿಂದ ಈಗ ಕಂಗೊಳಿಸ್ತಾ ಇದೆ. ನಾಳೆ ನಾಡದೇವತೆ ಚಾಮುಂಡಿ ಸನ್ನಿಧಾನದಲ್ಲಿ ಒಂದು ದಸರಾ ಉದ್ಘಾಟನೆ ಇದೆ. ಜಗತ್ಪ್ರಸಿದ್ಧ ಮೈಸೂರು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಕೂಡ ಶುರುವಾಗುತ್ತೆ. ಸೆಪ್ಟೆಂಬರ್ 23ನೇ ತಾರೀಕಿಂದ 29ನೇ ತಾರೀಕುವರೆಗೂ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಇದೆ. ನಾಳೆ ರತ್ನ ಖಚಿತ ಸಿಂಹಾಸನವನ್ನು ರಾಜವಂಶಸ್ಥ ಯದುವೀರ್ ದತ್ತ ಒಡೆಯರ್ ಸಿಂಹಾಸನವನ್ನು ಏರ್ತಾರೆ. ಯಾಕಂದರೆ ಆ ಒಂದು ವೈಭವವನ್ನು ಕಣ್ತುಂಬಿಕೊಳ್ಳೋದೇ ಒಂದು ಸುದಿನ ಅಂತ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಯಾಕಂದರೆ ದೇಶ ವಿದೇಶಗಳಿಂದಲೂ ಕೂಡ ಈ ಒಂದು ಮೈಸೂರು ದಸರಾವನ್ನು ಕಣ್ತುಂಬಿಕೊಳ್ಳಲಿಕ್ಕೆ, ಅದರಲ್ಲೂ ಕೂಡ ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇರ್ತಾರೆ. ಆಲ್ರೆಡಿ ಈ ದಸರಾದ ಪೂರ್ವ ತಯಾರಿಗಳು ಆಲ್ರೆಡಿ ಈಗ ಶುರುವಾಗ್ಬಿಟ್ಟಿದ್ದಾವೆ. ಖಾಸಗಿ ದರ್ಬಾರ್ ಮುಗಿದ ಬಳಿಕ ಕನ್ನಡಿ ತೊಟ್ಟಿಯಲ್ಲಿ ಕಾಳರಾತ್ರಿ ಪೂಜೆ ಇದೆ. ಆಯುಧ ಪೂಜೆಯ ದಿನದಂದು ಬೆಳಿಗ್ಗೆ 6 ಗಂಟೆಗೆ ಚಂಡಿ ಹೋಮ ಇರುತ್ತೆ. ಮತ್ತೊಂದು ಕಡೆ ತಯಾರಿಗಳು, ತಾಲೀಮುಗಳು ಎಲ್ಲವೂ ಕೂಡ ನಡೀತಾ ಇದೆ. ಅಂದರೆ ಗಜಪಡೆಗೆ ತಾಲೀಮು, ಅಶ್ವರೋಹಿ ದಳದ ತಾಲೀಮು, ಮತ್ತು ಕುಶಾಲತೋಪು ಯಾವ ರೀತಿಯಾಗಿ ಮಾಡಬೇಕು ಅದ್ರ ಬಗ್ಗೆ ತಾಲೀಮು, ಎಲ್ಲ ರೀತಿಯಾದಂಥ ಒಂದು ಕಡೆ ತಾಲೀಮು ಒಂದು ಕಡೆ ನಡೀತಾ ಇದ್ದರೆ, ಮತ್ತೊಂದು ಕಡೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲೂ ಕೂಡ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಯಾಕಂದರೆ ಈ ಬಾರಿ ದಸರಾ ಉದ್ಘಾಟನೆ ವಿಚಾರದಲ್ಲೇ ಸಾಕಷ್ಟು ವಿವಾದಗಳಾಗಿತ್ತು. ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರಿಗೆ ಯಾಕೆ ಕೊಡ್ತೀರಾ ಅನ್ನುವಂಥ ಒಂದಿಷ್ಟು ಗೊಂದಲ ಇತ್ತು. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎರಡರಲ್ಲೂ ಕೂಡ ಏನು ಅರ್ಜಿ ಹಾಕಿದ್ರಲ್ಲ ಅದು ತಿರಸ್ಕೃತ ಆಗಿದೆ. ಫೈನಲ್ ಈಗ ಬಾನು ಮುಷ್ತಾಕ್ ಅವರೇ ದಸರಾ ಉದ್ಘಾಟನೆಯನ್ನು ನಾಳೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವದ ಉದ್ಘಾಟನೆಗೆ ಹಾಗೂ ನವರಾತ್ರಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅರಮನೆ ಒಳಭಾಗದಲ್ಲಿ ಮತ್ತೆ ಅರಮನೆ ಒಳಭಾಗದಲ್ಲಿ ನಡೆಯುತ್ತಿರುವಂತಹ ಎಲ್ಲ ಪೂಜಾ ವಿಧಿವಿಧಾನಗಳು, ಪೂಜಾ ಕೈಂಕರ್ಯಗಳಿಗೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ನಾಳೆಯಿಂದ ರತ್ನಖಚಿತವಾದ ಸಿಂಹಾಸನದಲ್ಲಿ ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರು ಖಾಸಗಿ ದರ್ಬಾರನ್ನು ಆರಂಭ ಮಾಡ್ತಾರೆ. ಇದು ದಸರಾದಲ್ಲೇ ಕೂಡ ಆಕರ್ಷಣೀಯ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಈಗ ಅರಮನೆ ಒಳಭಾಗದಲ್ಲಿ ಕೂಡ ಅಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅರಮನೆಯ ಒಳಭಾಗದಲ್ಲಿ ಮತ್ತೆ ಅರಮನೆಯ ಹೊರಭಾಗದಲ್ಲಿ ನಡೆಯುತ್ತಿರುವಂತಹ ಪೂಜಾ ವಿಧಿವಿಧಾನಗಳು ಮತ್ತೆ ಪೂಜಾ ಕೈಂಕರ್ಯಗಳಿಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ನಾಳೆ ಮುಂಜಾನೆ 5:30ಕ್ಕೆ ಕೂಡ ತಾಯಿ ಚಾಮುಂಡಿಗೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರವಾಗಿ ಏನು ಕನ್ನಡಿ ತೊಟ್ಟಿಯಲ್ಲಿ ಕೂಡ ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರ್ ಮತ್ತೆ ತ್ರಿಷಿಕಾ ಕುಮಾರಿ ಅವರಿಗೂ ಕೂಡ ಕಂಕಣ ಧಾರಣೆ ಮಾಡುವುದರ ಮುಖಾಂತರವಾಗಿ ಏನು ದಸರಾ ಆರಂಭವಾಗುತ್ತೆ. ನಂತರವಾಗಿ ಪೂಜಾ ವಿಧಿವಿಧಾನಗಳು ನಡೀತವೆ. ನಂತರ 11:30 ಸಮಯಕ್ಕೆ ಇಲ್ಲಿ ಅಂದ್ರೆ ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಪಟ್ಟದ ಆನೆ, ಪಟ್ಟದ ಕುದುರೆ ಮತ್ತೆ ಪಟ್ಟದ ಒಂಟೆ ಏನಿದೆ ಆ ಎಲ್ಲವೂ ಕೂಡ ಕಳಸವನ್ನ ಹೊತ್ತಂತಹ ಮಹಿಳೆಯರು ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಅಲ್ಲಿ ತೆರಳಿ ಅಲ್ಲಿ ಎಲ್ಲದಕ್ಕೂ ಕೂಡ ಪೂಜೆಯನ್ನು ನೆರವೇರಿಸಲಾಗುತ್ತೆ. ನಂತರವಾಗಿ ರತ್ನಖಚಿತವಾದ ಸಿಂಹಾಸನದಲ್ಲಿ ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರು ಕುಳಿತು ಖಾಸಗಿ ದರ್ಬಾರನ್ನ ಮಾಡ್ತಾರೆ. ಇದು ಕೂಡ ಯಾವುದೇ ರೀತಿಯ ಅಂದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಒಳಗಡೆಗೆ ಪ್ರವೇಶವನ್ನ ನಿರ್ಬಂಧವನ್ನು ಹೇಳಿರುವಂತದ್ದು. ಆದರೆ ಅಲ್ಲಿಂದ ಪ್ರಮುಖವಾಗಿ ಆರಂಭವಾಗುವಂತಹ ಪೂಜಾ ಕೈಂಕರ್ಯಗಳು ಎಲ್ಲವೂ ಕೂಡ ನಾಳೆಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಂಡಿರುವಂತದ್ದು. ನಂತರ ಸುಮಾರು ಅಂದ್ರೆ 1 ವಾರಗಳ ಕಾಲ 23ರಿಂದ 29 ದಿನಗಳ ಕಾಲ ರತ್ನಖಚಿತವಾದ ಸಿಂಹಾಸನದಲ್ಲಿ ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರು ಕುಳಿತು ಒಂದು ಖಾಸಗಿ ದರ್ಬಾರನ್ನ ನಡೆಸಿಕೊಳ್ತಾರೆ. ಮತ್ತೆ ಅಂದ್ರೆ ಆಯುಧ ಪೂಜೆಯ ದಿನದಿಂದ ಆಯುಧ ಪೂಜೆಯವರೆಗೂ ಕೂಡ ಈಗಾಗಲೇ ಖಾಸಗಿ ದರ್ಬಾರ ನಡೆಯುತ್ತೆ. ನಂತರವಾಗಿ ಕೂಡ ಖಾಸಗಿ ದರ್ಬಾರನ್ನು ಮುಗಿದ ನಂತರವಾಗಿ ಆಯುಧ ಪೂಜೆಯ ದಿನದಿಂದ ಅಂದ್ರೆ ಮಹಾರಾಜರು ಮತ್ತೆ ವಾಹನಗಳು ಉಪಯೋಗಿಸುತ್ತಿದ್ದಂತಹ ಕತ್ತಿ, ಗುರಾಣಿ ಆಗಿರ್ಬೋದು ವಾಹನಗಳಿಗೆ ಪೂಜೆಯನ್ನ ಸಲ್ಲಿಸುವುದರ ಮುಖಾಂತರವಾಗಿ ನಂತರ ಅಲ್ಲಿ ಕಂಕಣ ಧಾರಣೆಯನ್ನ ಬಿಚ್ಚುವುದರ ಮುಖಾಂತರವಾಗಿ ಅಲ್ಲಿಂದ ಮರುದಿನವೇ ಕೂಡ ಅವತ್ತು ಅಂದ್ರೆ ಜಂಬೂ ಸವಾರಿ ನಡೆಯುವಂತಹ ದಿನದಿಂದ ಕೂಡ ಪೂಜಾ ವಿಧಾನಗಳು ಯಾವ ರೀತಿ ನಡೀಬೇಕು, ಎಲ್ಲಿವರೆಗೂ ನಡೀಬೇಕು ಎಂಬುದರ ಬಗ್ಗೆ ಕೂಡ ಈಗಾಗಲೇ ಅರಮನೆಯ ಆಡಳಿತ ಮಂಡಳಿ ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರ ನೇತೃತ್ವದಲ್ಲಿ ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಅರಮನೆ ಆವರಣದಲ್ಲಿ ಕೂಡ ಸಿದ್ಧತೆಗಳ ಜೊತೆಗೆ ಕೂಡ ಖಾಸಗಿ ದರ್ಬಾರ್ ನಡೀಬೇಕು. ರತ್ನಖಚಿತ ಸಿಂಹಾಸನದಲ್ಲಿ ರಾಜರು ಕುಳಿತು ದರ್ಬಾರ್ ಮಾಡುವಂತಹ ರೀತಿ ಮತ್ತೆ ಅವರು ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನೆ ಆಗುವಂತ ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರೋ ಜೊತೆಗಾಗಿ ಕೂಡ ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು.